ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ನಮ್ಮ ಹತ್ರ ಊಟ ಮಾಡಕ್ಕೂ ದುಡ್ಡಿಲ್ಲ ಅಮ್ಮ, ನೀನೇ ನಮಗೆ ದುಡ್ಡು ಕೊಡ್ಬೇಕು. ಆ ಗೀಸರ್ ರಿಪೇರಿ ಮಾಡೋನ್ಗೆ ಫೋನ್ ಮಾಡಿದ್ದೆ, ನಾಳೆ ಬಂದು ರಿಪೇರಿ ಮಾಡ್ತಾರಂತೆ. ರಿಪೇರಿ ಮಾಡಿಸಿ ಹಣ ಕೊಟ್ಬಿಡು. ಏನ್ ಮಾಡ್ಲಿ, ಮಾವ ಖರ್ಚಿಗೆ ಅಂತ ಕೊಟ್ಟಿದ್ದ ದುಡ್ಡಲ್ಲಿ ಉಳಿದಿದ್ದೆಲ್ಲ ಸಂಧ್ಯಂಗೆ ಕೊಟ್ಬಿಟ್ಟೆ. ನಾಳೆ ಗೀಸರ್ ರಿಪೇರಿ ಅವ್ನಿಗೆ ಹೇಗೆ ದುಡ್ಡು ಕೊಡ್ಲಿ? ನನ್ನ ಕೈಯಲ್ಲಿ ದುಡ್ಡಿಲ್ಲ ಅಂತ ಮಾವನ ಹತ್ರ ಹೇಗೆ ಹೇಳಿ? ಯಾವತ್ತೂ ಇಷ್ಟೆಲ್ಲ ಖರ್ಚು ಮಾಡ್ದವಳೆ ಅಲ್ಲ. ಗೀತಾ, ಅಮ್ಮವ್ರೆ, ಮನೇಲಿ ಯಾರು ಕಾಣ್ತಿಲ್ಲ. ಪೂರ್ಣಿಯಮ್ಮ ಚೆನ್ನಾಗಿ ರೆಡಿಯಾಗಿ ಸಂಜೆನೇ ಹೊರಗಡೆ ಹೋದ್ರು. ಅಭಿ ಯಜಮಾನ್ರು ಮತ್ತೆ ನಿಧಿಯಮ್ಮ ಆಮೇಲೆ ಹೋದ್ರು. ಚಿಕ್ಕ ಯಜಮಾನ್ರು ಆಫೀಸ್ ಮುಗಿಸ್ಕೊಂಡು ಇನ್ನೂ ಬಂದಿಲ್ಲ ಅಮ್ಮವ್ರೆ. ಆಫೀಸಿಂದ ಇನ್ನೂ ಬಂದಿಲ್ಲ? ಆಗ್ಲೇ ಹೊರಟಿದ್ನಲ್ಲ. ಒಂದ್ಸಲಿ ಅವಿ ರೂಮಲ್ಲಿ ನೋಡು, ಅವನೇನಾದ್ರೂ ರೂಮಲ್ಲಿದ್ದರೆ ನಾನು ಕರಿತಿದ್ದೀನಿ ಅಂತ ಹೇಳಿ. ಸರಿ ಅಮ್ಮವ್ರೆ. ಮಾಮ್ ಮಾಮ್, ಏನು ಪಾರ್ಟಿಗೆ ಹೋಗ್ಬೇಡ ಅಂದ್ರೂ ಹೋಗಿದ್ಯಾ? ನೋ ಮಾಮ್, ಆ ಪಾರ್ಟಿಗಿಂತ ಎಕ್ಸೈಟ್ಮೆಂಟ್ ಕೊಡೋ ಒಂದು ವಿಡಿಯೋ ತಂದಿದ್ದೀನಿ. ಯು ಜಸ್ಟ್ ವೋಂಟ್ ಬಿಲೀವ್ ಇಟ್. I'll marry you. ಮಾಮ್, ಶಾಕ್ ಆಗ್ತಿಲ್ವಾ ನಿಮಗೆ? ಯು ಹ್ಯಾವ್ ರಿಜೆಕ್ಟೆಡ್ ದಿಸ್ ಗರ್ಲ್, ಬಟ್ ಬ್ರೋ ಅವಳ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. I'll marry you. ಅವಿ, ನೋ, ಈ ವಿಷಯ ನಿಮ್ಗೆ ಗೊತ್ತಿತ್ತಾ? ನನ್ಗೆ ಯಾಕೆ ಮೊದಲೇ ಹೇಳಿಲ್ಲ ಚಿಕ್ಕಮ್ಮ? ಅವಿ, ಇದು ಅವನ ಪರ್ಸ್ನಲ್ ವಿಷಯ, ಅವನೇ ಹೇಳಲಿ ಅನ್ಕೊಂಡೆ. ನಿಧಿ, ಅಭಿಯಲ್ಲಿ Hi bro. ಅಭಿ, ವೈ ಡಿಡ್ ಯು ಲೈ? ಅವತ್ತು ಎಷ್ಟು ಸಲ ಕೇಳಿದೆ ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ ಅಂತ, ಯಾಕೇನು ಹೇಳಿಲ್ಲ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? Bro, what happened? ಏನು ಮಾತಾಡ್ತಿದ್ಯಾ? ಅಮ್ಮ, ಏನಾಯ್ತು? ಏನು ಹುಡುಕ್ತಿದ್ದೀರಾ? ನೀನು ಯಾಕೆ ಬಂದೆ? ನಿದ್ದೆ ಬರ್ತಾ ಇಲ್ವಾ? ಈಗ ಮಲ್ಕೋಬೇಕಮ್ಮ. ಆಗಲೇ ನೀವು ಊಟ ಮಾಡಿದ್ರಾ ಇಲ್ವಾ ಅಂತ ಕೇಳೋದು ಮರ್ತೋಯ್ತು, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಂದಾಗಲೇ ಆಯ್ತು ಪುಟ್ಟ. ಅಲ್ಲ, ನೀವಿನ್ನೂ ಮಲಗದೆ ಏನೋ ಹುಡುಕ್ತಾ ಇದ್ದೀರಾ, ನಾನು ಸಹಾಯ ಮಾಡಲಾ? ಅಂಥದ್ದೇನೂ ಇಲ್ಲ ಪುಟ್ಟ, ನೀನು ಹೋಗಿ ಮಲ್ಕೋ. ಸರಿನಮ್ಮ, ಗುಡ್ ನೈಟ್. ಯಾಕೆ ಸುಮ್ಮನಾದೆ? ನಿನ್ಗೆ ಯಾವ ಥರ ಹುಡುಗಿ ಬೇಕು ಹೇಳು ಅಂದರೂ ಅದಕ್ಕೂ ಮಾತಾಡಿಲ್ಲ. ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ ಅಂದರೂ ಅದಕ್ಕೂ ಮಾತಾಡಿಲ್ಲ. ಈಗ ನೋಡಿದ್ರೆ ವಿಷಯ ಈ ಥರ ಗೊತ್ತಾಗಬೇಕಿತ್ತ ನನಗೆ? ಬ್ರೋ, ಅದು ನನ್ನ ಹತ್ರ ಹೇಳಿದರೆ ಏನಾಗ್ತಿತ್ತೋ? ಯಾಕೆ ಮುಚ್ಚಿಟ್ಟೆ? ಬ್ರೋ, ಸೀರಿಯಸ್ಲಿ ನಿನಗೆ ಹೇಳಬಾರ್ದು ಅಂತೇನಿರಲಿಲ್ಲ, ಬಟ್ ನಾನೇ ಕನ್ಫ್ಯೂಷನಲ್ಲಿದ್ದೆ. 3 ಇಯರ್ಸಿಂದ ದೀಪಿಕಾ ನೋಡ್ತಾ ಇದ್ದೀನಿ, ಬಟ್ ಸ್ಟಿಲ್ ಅವಳ ವಿಚಾರದಲ್ಲಿ ನಾನೇ ಶೋರ್ ಇರಲಿಲ್ಲ. ನನ್ನ ಕಡೆಯಿಂದ ಮದುವೆ ಬಗ್ಗೆ ಕ್ಲಾರಿಟಿ ಇಲ್ಲದೆ ನಿನ್ನ ಹತ್ರ ಹೇಗೆ ಹೇಳೋಕ್ಕಾಗುತ್ತೆ? 3 ಇಯರ್ಸ್ ಆದರೂ ಶೋರ್ ಇಲ್ಲ ಅಂದರೆ ಏನಬ್ಬಿ? ಈಗ ನೋಡಿದ್ರೆ ಇಷ್ಟು ಈಸಿಯಾಗಿ ಒಪ್ಕೊಂಡಿದ್ಯಾ ಅಂದಮೇಲೆ ಶೋರ್ ಇಲ್ಲ ಅಂತ ಹೇಗೆ ಹೇಳ್ತೀಯಾ? ಅವಿ, ಕೋಪ ಮಾಡ್ಕೋಬೇಡ. ಇಂಥ ವಿಷಯ ಮಾತಾಡೋಕ್ಕೆ ಅವನಿಗೂ ಹೆಸಿಟೇಷನ್ ಇರುತ್ತೆ ಅಲ್ವಾ? ಮೇ ಬಿ ಇಷ್ಟೆಲ್ಲ ಆದಮೇಲೆ ಅವನೇ ನಿನ್ನ ಹತ್ರ ಮಾತಾಡ್ತಿದ್ನೇನು. ಇವತ್ತು ಮಾತಾಡೋಕ್ಕೆ ಹೆಸಿಟೇಷನ್ ಇರ್ತಿರಲಿಲ್ಲ ಅಂದರೆ ಮೊನ್ನೆ ಅಷ್ಟು ಸಲ ಕೇಳಿದಾಗ ಹೆಸಿಟೇಷನ್ ಇಲ್ಲದೆ ವಿಷಯ ಹೇಳ್ಬೋದಿತ್ತಲ್ಲ. ಮದುವೆ ಅಂದರೆ 2 ಫ್ಯಾಮಿಲಿ ವಿಷಯ, ಯಾರು ಒಬ್ಬರು ಡಿಸೈಡ್ ಮಾಡೋದಲ್ಲ. ಅಲ್ಲ ಅವಿ, ಚಿಕ್ಕಮ್ಮ, ನೀವು ಪೂರ್ಣಿಯ ಮನೆ ಸೊಸೆಯಾಗಿ ಎಲ್ಲ ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಹೋಗ್ತಿದ್ದೀರಾ.
ಈಗ ಇವನು ಮದುವೆ ಆಗ್ತಿರೋ ಹುಡುಗಿನೂ ಹಾಗೆ ಇರಬೇಕಂತ ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ ನಮಗೆ. ಅವಳು ಯಾರೋ, ಅವಳ ಮನೆಯವರು ಯಾರೋ, ಆ ಹುಡುಗಿ ನಮ್ಮ ಮನೆಗೆ ಹೊಂದುತ್ತಾಳೋ ಇಲ್ವಾ ಅಂತ ಗೊತ್ತಿಲ್ಲದೆ ಅದು ಹೇಗೆ ಮದುವೆಗೆ ಒಪ್ಕೊಳಕ್ಕಾಗತ್ತೆ? ಯು ಹ್ಯಾವ್ ಡಿಸಪಾಯಿಂಟೆಡ್ ಮಿ ಅಭಿ. ಮಾಮ್, ನಗ್ತಾ ಇದೆಯಲ್ಲ. ಯು ಹ್ಯಾಡ್ ರಿಜೆಕ್ಟೆಡ್ ದಿಸ್ ಗರ್ಲ್. ಈ ಬ್ರೋ ಹೋಗಿ ಅವಳನ್ನ ಒಪ್ಕೊಂಡ್ಬಂದಿದ್ದಾನೆ. ಹೌ ಕೆನ್ ಯು ಬಿ ಸೋ ಹ್ಯಾಪಿ ವಿತ್ ಇಟ್? ಜಸ್ಟ್ ವೇಟ್ ಆ್ಯಂಡ್ ವಾಚ್. ತುಳಸಿ, ಹಾಂ ಮಾವ. ಸ್ನಾನಕ್ಕೆ ನೀರು. ಮಾವ, ಗೀಸರ್ ಕೆಟ್ಟೋಗಿದೆ ಅಲ್ವಾ, ಅದಕ್ಕೆ ಸ್ಟವ್ ಮೇಲೆ ನೀರಿಗೆ ಇಟ್ಟಿದ್ದೀನಿ. ಇನ್ನೇನು ಕಾಯುತ್ತೆ. ನೆಗೆದು ಬಿತ್ತು ಸ್ಟವ್ ಮೇಲೆ. ನಿಂಗೆ ಏನಾದ್ರು ಬುದ್ಧಿ ಇದೆಯಾ? ಆ ಗ್ಯಾಸ್ ಸಿಲಿಂಡರ್ ಬೆಲೆ ಕೇಳಿದ್ರೇ ರಾತ್ರಿ ನಿದ್ದೆ ಬರೋಲ್ಲ. ಅಂಥದ್ರಲ್ಲಿ ಸ್ನಾನ ಮಾಡೋ ನೀರನ್ನು ಗ್ಯಾಸ್ ಸ್ಟವ್ ಮೇಲೆ ಕಾಯಿಸ್ತಾಳಂತೆ. ಇವತ್ತು ಶಿವರಾತ್ರಿ. ಹೋಗಿ ಆ ದಂಡಪಿಂಡದ ರೂಮಲ್ಲಿ ಗೀಸರ್ ಆನ್ ಮಾಡು, ನಾ ಅಲ್ಲೇ ಸ್ನಾನ ಮಾಡ್ಕೋತೀನಿ. ಇಷ್ಟೊತ್ನಲ್ಲ ಮಾವ, ಅದು ಪಾಪು ಸಿರಿ ಇನ್ನೂ ಎದ್ದಿಲ್ಲ. ಹಬ್ಬದ ದಿವಸನೂ ಸೂರ್ಯ ನೆತ್ತಿ ಮೇಲೆ ಬಂದ ಮೇಲೆ ಹೇಳ್ಬೇಕಾ? ಹೋಗಿ ಎಬ್ಸು. ಗ್ಯಾಸು ತಾತ, ಅದು ಬ್ಲ್ಯಾಂಕೆಟ್ ಮಡಿಸ್ತಾ ಇದ್ದೆ. ಏಯ್ ದಂಡಪಿಂಡ, ಅದು ತಲೆ ದಿಂಬ್ಕಣು, ಅದನ್ನ ಮಡ್ಚೋಕ್ಕಾಗಲ್ಲ. ಇದು ಬ್ಲ್ಯಾಂಕೆಟ್ಟು. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ನೀನು ಸ್ನಾನಕ್ಕೆ ರೆಡಿ ಆಗು. ನಾನು ಮಲಗಿದ್ದೆ ಅನ್ಕೊಂಡ್ರ? ನೀವು ಮಲಗಿದ್ದೀರ. ಏ ದಂಡಪಿಂಡ, ತಾತ, ಧೂಳು ಹೊಡಿತಾ ಇದ್ದೆ. ತುಂಬಾ ಧೂಳಿತ್ತು ತಾತ. ನೋಡ್ದೆ. ಅಲ್ಲ ಕಣೋ, ಹಬ್ಬದ ದಿನ ಆದರೂ ಬೆಳಗ್ಗೆ ಬೇಗ ಹೇಳಬೇಕು ಅನ್ನೋದಿಲ್ವಾ? ಅದು ಏನು ಹುಡುಗರು. ಹೋಗು ಸ್ನಾನ ಮಾಡ್ಕೊಂಡು ಬಾ. ಹಾಂ. ಅದು ಬೆಳಗ್ಗೆ ಯಾಕೋ ಎಡಮಗ್ಲಲ್ಲಿ ಎದ್ದಿದ್ದೀನಿ ಅನ್ನಿಸ್ತಿತ್ತ, ಅದಕ್ಕೆ ಬಲ್ಮಗ್ಲಲ್ಲಿ ಹೇಳ್ತಾ ಇದ್ದೆ. ಹೀಗೆ ಮಲಗಿರು, ಎಡಮಗ್ಲಲ್ಲಿ ಎಬ್ಬಿಸ್ತೀನಿ. ಸ್ನಾನ ಮಾಡು. ಚಿಕ್ಕಮ್ಮ, ಅಭಿ ಬಾ ಒಳಗೆ. ಏನೋ ಹೇಳಬೇಕು ಅಂದ್ಕೊಂಡಿದ್ಯಾ, ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ವಾ? ಅಭಿ ನಿನ್ನೆ ಹಾಗೆ ಮಾತಾಡಿದ್ದಕ್ಕೆ ಬೇಜಾರಾಯ್ತಾ? ಬೇಜಾರೇನೋ ಆಯಿತು ಚಿಕ್ಕಮ್ಮ, ಆದರೆ ನನ್ನಿಂದ ನಿಮಗೇನಾದರೂ ಬೇಜಾರಾಯ್ತಾ ಅಂತ ಕೇಳಕ್ಕೆ ಬಂದೆ. ನಿನ್ನಿಂದನಾ? ಯಾಕಪ್ಪ? ಅಲ್ಲ, ನೀವು ದೀಪಿಕಾ ನಂಗೆ ಸೂಟ್ ಆಗಲ್ಲ ಅಂತ ಹೇಳಿದ್ರಿ, ಬಟ್ ಸ್ಟಿಲ್ ನಾನು ಅವಳ ಪ್ರಪೋಸಲ್ನ ಒಪ್ಕೊಂಡಲ್ಲ. ನೀನು ಆವತ್ತು ನನಗೆ ಒಪಿನಿಯನ್ ಕೇಳಿದೆ, ನಾನು ಹೇಳಿದೆ. ನನ್ನ ಒಪಿನಿಯನನ್ನು ನೀನು ಒಪ್ಕೊಳ್ಬೇಕು ಅಂತೇನಿಲ್ವಲ್ಲ. ನನಗೆ ನನ್ನ ಮಾತು ನಡಿಬೇಕು ಅನ್ನೋದಕ್ಕಿಂತ ನೀನು ನೆಮ್ಮದಿಯಿಂದ ಇರೋದು ಮುಖ್ಯ. ಇಷ್ಟು ವರ್ಷ ನಾನು ನಮ್ಮನ ಸ್ಥಾನನ ತುಂಬೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ.
ಇನ್ನು ಮುಂದೆನೂ ನನಗೆ ಬೇಕಾಗಿರೋದು ನನ್ನ ಮಕ್ಕಳ ಖುಷಿನೇ ಅಭಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ಸೀರಿಯಸ್ಲಿ ನಾನು ದೀಪಿಕಾನ ಒಪ್ಕೋತೀನಿ ಅಂತ ನನಗೆ ಕನ್ಫರ್ಮ್ ಇರಲಿಲ್ಲ. ಬಟ್ ಅವಳು ನನ್ನ ಬಗ್ಗೆ ತುಂಬಾ ಸೀರಿಯಸ್ ಆಗಿದ್ಲು. ನಾನು ಅಷ್ಟೆಲ್ಲ ಅವಾಯ್ಡ್ ಮಾಡಿದ್ಲು, ಅವಳು ತುಂಬ ಫರ್ಮ್ ಆಗಿದ್ಲು. ಅದು ನಂಗೆ ತುಂಬಾ ಖುಷಿ ಆಯಿತು. ಸೊ ಅವಳನ್ನ ಮದುವೆ ಆದರೆ ಅವಳು ಖುಷಿ ಆಗುತ್ತೆ ಅಂತಾದರೆ ಆಗೋಣ ಅಂತ ಡಿಸೈಡ್ ಮಾಡಿದೆ. ಆಸ್ ಯು ವಿಶ್ ಅಭಿ. ಆದರೆ ಚಿಕ್ಕಮ್ಮ, ರೋ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ನೀನು ವಿಷಯ ಹೇಳಿರಲಿಲ್ಲ ಅಂತ ಕೋಪ ಅವನಿಗೆ. ಈಗ ನಾನು ಏನು ಮಾಡಲಿ ಚಿಕ್ಕಮ್ಮ? ನನಗಿರೋದು ಒಂದೇ ಹೋಪು, ಅದು ನೀವು ಮಾತಾಡಿದ್ರೆ ಬ್ರೋ ಖಂಡಿತ ಇಲ್ಲ ಅನ್ನಲ್ಲ. ಹೇಗಾದರೂ ಮಾಡಿ ಅಣ್ಣನ ಕನ್ವಿನ್ಸ್ ಮಾಡಿ ಚಿಕ್ಕಮ್ಮ, ಪ್ಲೀಸ್. ಶೋ, ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ತಾತ, ನಂಗೊಂದು ಅನುಮಾನ. ಬೇರೆ ಎಲ್ಲ ದೇವ್ರನ್ನೂ ಅವ್ರ ರೂಪ ಹೇಗಿದೆಯೋ ಆ ರೂಪದಲ್ಲಿ ಪೂಜೆ ಮಾಡ್ತಾರೆ, ಆದ್ರೆ ಶಿವನ್ ಮಾತ್ರ ಯಾಕೆ ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾರೆ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದೆ ಸೋಗಲಾಡಿ. ಇದಕ್ಕೆ ಸಂಬಂಧಪಟ್ಟಾಗೆ ಹಿಂದೂ ಪುರಾಣದಲ್ಲಿ ಒಂದು ಕಥೆ ಇದೆ. ಒಂದು ಸಲ ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯೆ ಯಾರು ಶ್ರೇಷ್ಠರು ಅನ್ನೋದರ ಬಗ್ಗೆ ವಿವಾದ ಎದ್ದಿತ್ತಂತೆ. ಆಗ ಶಿವ ಬೆಂಕಿಯ ಸ್ತಂಭದ ರೂಪದಲ್ಲಿ ಅವರಿಬ್ಬರ ಮಧ್ಯೆ ಪ್ರತ್ಯಕ್ಷ ಆದ. ಆ ಬೆಂಕಿಯ ಸ್ತಂಭದ ಕೊನೆಯನ್ನು ಯಾರು ಮೊದಲು ಪತ್ತೆ ಮಾಡ್ತಾರೋ ಅವರೇ ಶ್ರೇಷ್ಠರು ಅಂತ ಒಂದು ಅಶರೀರವಾಣಿ ಕೇಳಿಸ್ತಂತೆ. ಸರಿ, ಬ್ರಹ್ಮ ಮತ್ತು ವಿಷ್ಣು ಆ ಬೆಂಕಿಯ ಸ್ತಂಭದ ಕೊನೆಯನ್ನು ಹುಡುಕ್ತಾ ಹೊರಟರು. ಆದರೆ ಆ ಬೆಂಕಿಯ ಸ್ತಂಭ ವಿಸ್ತಾರವಾಗ್ತಾ ಹೋಯಿತು. ಆಗ ಅದಕ್ಕೆ ಕೊನೆ ಇಲ್ಲ ಅಂತ ಗೊತ್ತಾಗಿ ಇಬ್ಬರೂ ಸೋಲೊಪ್ಕೊಂಡ್ರು. ಅಂದರೆ ಆ ಬೆಂಕಿಯ ಸ್ತಂಭ ಬ್ರಹ್ಮಾಂಡವನ್ನೇ ಪ್ರತಿಬಿಂಬಿಸುತ್ತೆ ಅಂತ ಅವರಿಗೆ ಆಗ ಗೊತ್ತಾಯಿತು. ಈ ಸ್ತಂಭವನ್ನು ದೈವಿಕ ಜ್ಞಾನದ ಪ್ರತೀಕ ಅಂತ ಶಿವಲಿಂಗದ ರೂಪದಲ್ಲಿ ಪೂಜೆ ಮಾಡ್ತೀವಿ. ಅರ್ಥ ಆಯ್ತಾ ಎಲ್ರಿಗೂ? ಈಗ ಪೂಜೆ ಮಾಡಬಹುದಾ? ವತ್ಸ, ನಿನ್ನ ಉಗ್ರ ತಪಸ್ಸಿಗೆ ಮೆಚ್ಚಿದ್ದೇನೆ. ಅಯ್ಯೋ ದತ್ತಣ್ಣ, ಅದು ಸಮರ್ಥಂದು ಅಂದ್ರೆ ಶಿವನ್ ಡೈಲಾಗು. ನಿನ್ ಡೈಲಾಗ್ ಹೇಳು, ನೀನು ರಾವಣ. ನೆಗೆದು ಬಿತ್ತು. ದಂಡ್ಪಿಂಡ, ರಿಹರ್ಸಲ್ಗೆ ಬಾ ಅಂತ ಎಷ್ಟು ಸಲ ನನಗೆ ಹೇಳೋದು. ಸ್ಟೇಜ್ ಮೇಲೆ ಏನಾದ್ರು ಡೈಲಾಗ್ ಮರೆತರೆ ನನ್ನ ವಾಕಿಂಗ್ ಸ್ಟಿಕ್ಕಲ್ಲೇ ಬಾರಿಸ್ಬಿಡ್ತೀನಿ. ನೋಡ್ತಾ ಇರು. ಸುಮ್ಮನೆ ರೀ ತಾತ, ಹೇಗೋ ಒಂದಿನ ರಜಾ ಸಿಕ್ಕಿದೆ, ನೆಮ್ಮದಿಯಾಗಿ ರೆಸ್ಟ್ ಮಾಡೋಣ ಅಂತಂದ್ರೆ ಬೆಳಗ್ಗೆ ದೇವಸ್ಥಾನ ಅಂತೆ, ನೈಟ್ ನಾಟಕ ಅಂತ ತಲೆ ತಿಂತಿರಲ್ಲ. ನೋಡಿ ಶೇಷು, ಈಗಿನ ಕಾಲದ ಹುಡುಗರಿಗೆ ಆ ಲ್ಯಾಪ್ಟಾಪು ಫೋನು ಇದು ಬಿಟ್ಟರೆ ಅಷ್ಟೇ ಮುಗ್ದು ಹೋಯ್ತು. ಇವೆಲ್ಲ ಅವಕ್ಕೆ ಮನೋರಂಜನೆನೇ ಅಲ್ಲ. ಏನ್ ತಾತ ನಿಂದು? ಪ್ರತಿ ವರ್ಷ ಇದೇ ಆಯ್ತು. ಈ ಸಲ ನಾನಂತೂ ಮಾಡಲ್ಲಪ್ಪ. ಅದು ಹಾಗೆ ಮಾಡೋಲ್ಲ ಅಂತ ನಾನು ನೋಡ್ತೀನಿ.
ಯಾವಾಗ ನೋಡಿದ್ರು ಆಫೀಸು ಕೆಲಸ ಅಂತ ತಿರುಗಾಡ್ಕೊಂಡಿರ್ತೀರಿ. ಆವಾಗ ಮನೆಯವ್ರ ಜೊತೆಯಲ್ಲಿ ಸೇರಿ ಇಂಥದ್ದು ಮಾಡಿದ್ರೆ ಎಷ್ಟು ಖುಷಿ ಇರುತ್ತೆ ಗೊತ್ತಾ? ಅಭಿ ಬ್ಯುಸಿನಾ? ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ ಚಿಕ್ಕಮ್ಮ. ಅದು ಅಭಿ ಇಷ್ಟಪಡ್ತಿರೋ ಹುಡುಗಿ ಮನೆಗೆ ಹೋಗಿ ಬರಬೇಕಿತ್ತು. ಆ ವಿಷಯ ನೆನ್ನೆನೆ ಮುಗಿತಲ್ಲ ಚಿಕ್ಕಮ್ಮ. ಹಾಗೆ ಹೇಳಿದರೆ ಹೇಗೋ? ಅಭಿ ನಿನಗಿಂತ ಚಿಕ್ಕವನು, ಹುಡುಗಾಟಿಕೆ, ನಿನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಮುಜುಗಾರ ಆಗಿರುತ್ತೆ ಅಷ್ಟೇ. ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳೋಕ್ಕಾಗುತ್ತಾ ಹೇಳು? ವಾಟ್ ಎವರ್ ಚಿಕ್ಕಮ್ಮ, ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಅಭಿ. ಅಲ್ಲ ಅಭಿ, ನೀನೇ ಅವನಿಗೆ ಒಂದು ಮದುವೆ ಮಾಡಬೇಕು ಅಂತ ಯೋಚಿಸಿದ್ದೆ. ಈಗ ಅವನೇ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ. ಹೋಗಿ ನೋಡ್ಕೊಂಬರೋಣ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮಗೆ ಅಭಿ ಖುಷಿನೇ ಅಲ್ವಾ? ಅವನು ಇಷ್ಟಪಡೋ ಹುಡುಗಿ ಈ ಮನೆ ಸೊಸೆ ಆಗಲಿ ಅಲ್ವಾ? ನೀನು ಫ್ರೀ ಇದ್ದರೆ ಇವತ್ತಾಗಲ್ಲ. ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂತ ಪೂರ್ಣಿ ಹೇಳಿದ್ಲು. ನನಗೂ ಆಫೀಸಲ್ಲಿ ಕೆಲಸ ಇದೆ. ಇಟ್ಸ್ ಓಕೆ, ನಿನ್ನ ಕನ್ವೀನಿಯಂಟ್ ಟೈಮ್ ಹೇಳು, ಪರವಾಗಿಲ್ಲ. ಆಯ್ತು ಚಿಕ್ಕಮ್ಮ, ಯಾವಾಗಂತ ನಾನು ನಿಮ್ಗೆ ಮೊದಲೇ ತಿಳಿಸ್ತೀನಿ. ಹೋಗ್ಬರೋಣ. ಆವತ್ತು ಈ ಹುಡುಗಿ ಬೇಡ ಅಂದ್ಲು, ಈಗ ಮೀಡಿಯೇಟರ ಕೆಲಸ ಮಾಡ್ತಿದ್ದಾಳೆ. ಮಾಮ್, ವಾಟ್ ದ ಹೆಲ್ ಇಸ್ ದಿಸ್? ಮಾವ, ಶಾರ್ವರಿ, ಏನು ತುಂಬ ಖುಷಿಲಿದೆಯಾ? ಏನು ವಿಷಯ? ಅದು ಭಾವ, ಅಭಿ ಯಾವುದೋ ಟೆಂಡರ್ ವಿಷಯ ಹೇಳ್ತಿದ್ದ, ಅದಕ್ಕೆ ಖುಷಿ ಆಯಿತು. ಹೌದಾ? ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಆಗಿಬಿಡಿ. ಸರಿ ಬಾಬಾ. ಹೌದು ತಾತ, ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅಂಕಲ್, ನಂದೇನು ಡೈಲಾಗ್ಸ್ ಹೇಳಿ. ನೀನೊಬ್ಳು ಬಾಕಿ ಇದ್ದೆ ಬಾಸು. ಬೇಡಮ್ಮ ತುಳಸಿ, ನಂದಾಯ್ತು. ಯಾವಾಗಲೂ ಹೀಗೆ ಹೇಳ್ತೀರಣ್ಣ. ಇವತ್ತು ಹಬ್ಬ, ಬೇಡ ಅನ್ಬಾರ್ದು. ಆಯ್ತು ತುಳಸಿ, ಹಾಗೆ KR ರೋಡಿಂದ ನಿನ್ನೆ ಕಿತ್ಲೆ ಹಣ್ಣು ತಂದಿದ್ನಲ್ಲ, ಅದನ್ನು ಬಿಡಿಸ್ಕೊಡು. ಇಡೀ ದಿವಸ ಉಪವಾಸ ಇರೋದಕ್ಕೆ ಸ್ವಲ್ಪ ಶಕ್ತಿ ಬೇಕಲ್ಲ. ಇಡೀ ದಿನಾನ ಅಂದರೆ ಇವತ್ತು ಓಲ್ಡ್ ಡೇ ಏನು ತಿನ್ನೋ ಆಗಿಲ್ವಾ? ನನ್ನ ಕೆಲ್ ಸಾಧ್ಯ ಇಲ್ಲ ತಾತ ಇವೆಲ್ಲ. ಯಾಕೆ ಸಾಧ್ಯ ಇಲ್ಲ? ನಾನು ನೋಡ್ತೀನಿ. ಹೀಗೆ ಆವಾಗ ಉಪವಾಸ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ಮನಸ್ಸು, ದೇಹ ಎಲ್ಲ ಶುದ್ಧವಾಗತ್ತೆ. ಅಂಥದ್ದೆಲ್ಲ ನಿನಗೆ ಎಲ್ಲ ಗೊತ್ತಿರುತ್ತೆ. ತುಳಸಿ, ಹೋಗಮ್ಮ, ನೀ ಹಣ್ಣು ತಗೊಂಡು ಬಾ. ಅಮ್ಮ, ನಾನು ಬರ್ತೀನಿ. ಬಾಸು, ನೀನಿವಾಗ ಪಾರ್ವತಿ, ಈಗೆಲ್ಲ ಮಧ್ಯದಲ್ಲಿ ಎದ್ದು ಹೋಗೋ ಆಗಿಲ್ಲ. ಗೊತ್ತಲ್ಲ ನಮ್ಮ ತಾತ PT ಮಾಸ್ಟ್ರು ಎಷ್ಟು ಸ್ಟ್ರಿಕ್ಟು ಅಂತ. ಅಲ್ಲೇ ಇದೆಯಾ ಕಣೋ ನೀನು. ಆಯಿತು, ಈಗ ಸ್ವಲ್ಪ ಬ್ರೇಕ್ ತಗೊಳ್ಳೋಣ. ಹೋಗು ಸೊಗಳೋಣ, ಹೋಗು. ಒಳಗು. ಕಂಫರ್ಟಬಲ್ ಆಗಿದೆಯಲ್ಲ? ಗುಡ್. ಮಹೇಶ, ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಅವಿಯಲ್ಲಿ ಮಂಗಳಾರತಿ ತಗೊಳ್ಳಲ್ವೇನೋ ಅಂದ್ಕೊಂಡಿದ್ದೆ, ಆದರೆ ತಗೊಂಡ. ಖುಷಿ ಆಯಿತು. ಓಹ್, ವೀಲ್ ಚೇರಲ್ಲಿ ಯಾಕೆ ಕೂರಿಸಿದ್ದೀನಿ ಅಂತ ಯೋಚಿಸ್ತಿದ್ಯಾ? ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡ್ವಿ. ಜೊತೇಲಿ ನೀನಿಲ್ಲ ಅಂದರೆ ಹೇಗಾಗತ್ತೆ ಹೇಳು? ಬರ್ತೀಯಲ್ವ ನಮ್ಮ ಜೊತೆ? ಎಷ್ಟೋ ವರ್ಷದ ನಂತರ ಮನೆಯವರೆಲ್ಲ ಒಟ್ಟಿಗೆ ಹೊರಗೆ ಹೋಗ್ತಾ ಇದ್ದೀವಿ. ಯಾವ್ದು ಹಾಕ್ಕೋತೀಯಾ? ಇದು ಓಕೆನಾ? ಇದೇ ನಿನ್ನ ಫೇವ್ರೆಟ್ ಕಲರ್ ಅಲ್ಲ? ತಗೋ, ಇದನ್ನೇ ಹಾಕೋ. ಮಹೇಶ, ಇವತ್ತು ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ. ಹಬ್ಬ ಅಲ್ವಾ? ನೀನೇನು ಹೆದರ್ಕೋಬೇಡ, ನಾನು ನಿನ್ನ ಜೊತೆನೇ ಇರ್ತೀನಿ, ಆಯಿತಾ? ನಿನಗೂ ಈ ರೂಮಲ್ಲೇ ಇದ್ದು ಬೇಜಾರಾಗಿರಬೇಕು. ದೇವ್ರ ದರ್ಶನ ಮಾಡ್ಕೊಂಬರೋಣ. ಯಾರಪ್ಪ ನೀನು? ಗೀಸರ್ ರಿಪೇರಿ ಮಾಡೋರು ತಾತ.
ಓ ದಂಡ್ಪಿಂಡ ನೀನು ಕರೆಸಿದ್ದ? ಹ್ಞೂ ಮತ್ತೆ ಇಲ್ಲ 5 ಗಂಟೆಗೆ ಬಂದು ನಮ್ಮನ್ನ ಎಬ್ಸಿ ರಗಳೆ ಮಾಡ್ತಿರಲ್ಲ, ಯಾಕೆ ಬೇಕು ಅಂತ ನಾನೇ ಕರೆಸ್ದೆ. ಹಾಗೆ ಅಲ್ಲಪ್ಪ, ಹಬ್ಬದ ದಿವಸನೂ ಬಂದಿದೆಯಲ್ಲ ಕೆಲಸಕ್ಕೆ. ಡಬಲ್ ರೇಟ್ ಕೊಡ್ತೀವಿ ಅಂದ್ರೆ ನಮ್ಗೆ ಯಾವ ದಿನ ಆದ್ರೆ ಏನು ಸರ್? ಡಬಲ್ ರೇಟಾ? ಸರಿ ನೀಟಾಗಿ ಕೆಲಸ ಮಾಡಿ ಹೋಗು. ಇನ್ನೊಂದು 10 ವರ್ಷ ಯಾವ ಕಂಪ್ಲೇಂಟು ಬರಬಾರ್ದು. ಸರಿ ಹೋಗು. ತುಳಸಿ, ಅವನು ರಿಪೇರಿ ಮಾಡಿದ್ಮೇಲೆ ದುಡ್ಡು ಕೊಟ್ಟು ಕಳ್ಸಮ್ಮ. ಹಾಂ ಮಾವ.